ಒಟ್ಟಾರೆ ಶಾಂತಿಯುತವಾಗಿದ್ದಂಥ ದಾವಣಗೆರೆ ಇತ್ತೀಚಿನ ದಿನದಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ಹತೋಟಿಯನ್ನು ಕಳೆದುಕೊಂಡಿದೆ. ಯಾವುದೇ ಒಂದು ಅಧಿಕಾರ ಲಂಗು ಲಗಾಮಿಲ್ಲದಲ್ಲೇ ನಡೀತಾ ಇದೆ. ಇವತ್ತೊಬ್ಬ ಮುಖಂಡರು ಒಂದು ಕೊಲೆಯ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಇದು ಕಾಂಗ್ರೆಸ್ಸಿನ ಒಂದು ಆಡಳಿತದ ರೀತಿ ನೀತಿ ಅಂತ ಗೊತ್ತಾಗ್ತದೆ. ಇವತ್ತು ತಾವೆಲ್ಲ ಯಾರೋ ಒಂದು 4 ಜನ ಅವ್ರು ಯಾರಂತ ಯಾರಿಗೂ ಗೊತ್ತಿಲ್ಲ, ಹರಿಹರ ಶಾಸಕರು ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರು. ಇಡೀ ರಾಜ್ಯಾದ್ಯಂತ ಪ್ರಚಾರ ಸಿಕ್ತು. ಬಿಡಿ ಹೋಗಲಿ, ಅದಕ್ಕೆ ಜನಸಾಮಾನ್ಯರು ಹೇಳಿದರು ಬೆಳಗ್ಗೆ 4 ಗಂಟೆಯಿಂದ ನಮ್ಮ ಶಾಸಕರು ಎಲ್ಲಿ ಬೇಕೋ ಅಲ್ಲಿ ಸಿಗ್ತಾರೆ, ಅವ್ರು ಹುಡುಕೋ ಅವಶ್ಯಕತೆಯೇ ಇಲ್ಲ ಅಂಥೇಳಿ ಜನರೇ ತಮ್ಮ ಅಭಿಪ್ರಾಯ ತಿಳಿಸಿದರು. ಆದರೆ ಜಿಲ್ಲಾ ಸಚಿವರನ್ನ ಯಾವಾಗ ನೋಡ್ತೀವಿ ಸ್ವಾಮಿ ನಾವು ಜಿಲ್ಲೆಯಲ್ಲಿ? ಭಾಳಷ್ಟು ದಿನಗಳು ವಿದೇಶದಲ್ಲಿ ಕಾಲ ಕಳೀತಾರೆ. ನಮ್ಮ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಹೊರ ರಾಜ್ಯದಲ್ಲಿರ್ತಾರೆ, ನಮ್ಮ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಧೋಳ್ನಲ್ಲಿರ್ತಾರೆ. ದಾವಣಗೆರೆಯಲ್ಲಿ 8 ಜನ ನೋಡ್ತಾರೆ. ತಿಂಗಳಿಗೆ 1 ದಿನನೋ 2 ದಿನನೋ ಮನೆಗೆ ಬರ್ತಾರೆ. ಮನೆಗೆ ಹೋದರೆ ಎಲ್ಲ ಜನ ಮಿಲ್ಲಿಗೆ ಬರ್ರಿ ಅಂತಾರೆ, ಮಿಲ್ಲಿಗೆ ಹೋದ್ರೆ ಮನೆಗೆ ಬರ್ರಿ ಅಂತಾರೆ. ಇವತ್ತು ನಿಜವಾಗಿ ಕಳೆದೋಗಿರ್ತಕ್ಕಂಥವ್ರು ಜಿಲ್ಲಾ ಸಚಿವರು ಅಥವಾ ಹರಿಹರದ ಶಾಸಕರು, ಜನರು ಅದನ್ನು ತೀರ್ಮಾನ ತೆಗೆದುಕೊಳ್ತಾರೆ. ಒಟ್ಟಾರೆ ಶಾಂತಿಯುತವಾಗಿದ್ದಂಥ ದಾವಣಗೆರೆ ಇತ್ತೀಚಿನ ದಿನದಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ಹತೋಟಿಯನ್ನು ಕಳೆದುಕೊಂಡಿದೆ. ಯಾವುದೇ ಒಂದು ಅಧಿಕಾರ ಲಂಗು ಲಗಾಮಿಲ್ಲದಲ್ಲೇ ನಡೀತಾ ಇದೆ. ಇವತ್ತೊಬ್ಬ ಮುಖಂಡರು ಒಂದು ಕೊಲೆಯ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಇದು ಕಾಂಗ್ರೆಸ್ಸಿನ ಒಂದು ಆಡಳಿತದ ರೀತಿ ನೀತಿ ಅಂತ ಗೊತ್ತಾಗ್ತದೆ. ಇವತ್ತು ತಾವೆಲ್ಲ ಯಾರೋ ಒಂದು 4 ಜನ ಅವ್ರು ಯಾರಂತ ಯಾರಿಗೂ ಗೊತ್ತಿಲ್ಲ, ಹರಿಹರ ಶಾಸಕರು ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರು. ಇಡೀ ರಾಜ್ಯಾದ್ಯಂತ ಪ್ರಚಾರ ಸಿಕ್ತು. ಬಿಡಿ ಹೋಗಲಿ, ಅದಕ್ಕೆ ಜನಸಾಮಾನ್ಯರು ಹೇಳಿದರು ಬೆಳಗ್ಗೆ 4 ಗಂಟೆಯಿಂದ ನಮ್ಮ ಶಾಸಕರು ಎಲ್ಲಿ ಬೇಕೋ ಅಲ್ಲಿ ಸಿಗ್ತಾರೆ, ಅವ್ರು ಹುಡುಕೋ ಅವಶ್ಯಕತೆಯೇ ಇಲ್ಲ ಅಂಥೇಳಿ ಜನರೇ ತಮ್ಮ ಅಭಿಪ್ರಾಯ ತಿಳಿಸಿದರು. ಆದರೆ ಜಿಲ್ಲಾ ಸಚಿವರನ್ನ ಯಾವಾಗ ನೋಡ್ತೀವಿ ಸ್ವಾಮಿ ನಾವು ಜಿಲ್ಲೆಯಲ್ಲಿ? ಭಾಳಷ್ಟು ದಿನಗಳು ವಿದೇಶದಲ್ಲಿ ಕಾಲ ಕಳೀತಾರೆ. ನಮ್ಮ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಹೊರ ರಾಜ್ಯದಲ್ಲಿರ್ತಾರೆ, ನಮ್ಮ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಧೋಳ್ನಲ್ಲಿರ್ತಾರೆ. ದಾವಣಗೆರೆಯಲ್ಲಿ 8 ಜನ ನೋಡ್ತಾರೆ. ತಿಂಗಳಿಗೆ 1 ದಿನನೋ 2 ದಿನನೋ ಮನೆಗೆ ಬರ್ತಾರೆ. ಮನೆಗೆ ಹೋದರೆ ಎಲ್ಲ ಜನ ಮಿಲ್ಲಿಗೆ ಬರ್ರಿ ಅಂತಾರೆ, ಮಿಲ್ಲಿಗೆ ಹೋದ್ರೆ ಮನೆಗೆ ಬರ್ರಿ ಅಂತಾರೆ. ಇವತ್ತು ನಿಜವಾಗಿ ಕಳೆದೋಗಿರ್ತಕ್ಕಂಥವ್ರು ಜಿಲ್ಲಾ ಸಚಿವರು ಅಥವಾ ಹರಿಹರದ ಶಾಸಕರು, ಜನರು ಅದನ್ನು ತೀರ್ಮಾನ ತೆಗೆದುಕೊಳ್ತಾರೆ.